ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲಾದರೂ ಟ್ರಿಪ್ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಅದೇ ಥರನೇ ಮನೋದ್ದು ಸ್ವಲ್ಪ ಅಂದರೆ ಅವನು ಬಂದು ಅವನದು ಕಾರ್ ಸೇಲ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಈ ಕಾರಲ್ಲಿ ಒಂದು ನೆನಪಿರಲಿ ಅಂತ ಹೇಳ್ಬಿಟ್ಟು ಒಂದು ಟ್ರಿಪ್ ಹೋಗೋಣ ಅಕ್ಕ ಅಂತ ಕೇಳಿದ್ದ. ಸೊ ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಪೂಜೆ ಎಲ್ಲ ಮನೇಲೂ ಪೂಜೆ ಮುಗಿಸಿ ಮತ್ತು ಕಾರಿಗೂ ಪೂಜೆ ಮಾಡಬೇಕಾಗಿತ್ತು. ಆಗ ಬೇಗ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಬಂದು ನನ್ನ ಮಗ ಬಂದು ನಾನು ಮಾಡ್ತೀನಿ ಕೊಡು ಅಂತ ಮಾಡ್ತಾಯಿದ್ದ. ಸೊ ಯಾವತ್ತೂ ಪೂಜೆ ಮಾಡ್ಬೇಕಾದ್ರೆ ಬೈಸ್ಕೊತಾನೆ ಇರ್ತಾನೆ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾಯಿದ್ರು ಅವ್ರ ಜೊತೆ. ಆಮೇಲೆ ನಾನು ಇವ್ನಿಗೆ ಕೊಟ್ಟೆ ಪೂಜೆ ಮಾಡೋದಕ್ಕೆ ಅಂತೇಳ್ಬಿಟ್ಟು, ಪೂಜೆ ಮಾಡಲಿ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ಗಾಡಿಗೂ ಪೂಜೆ ಮಾಡಬೇಕಾಗಿತ್ತು. ಎಲ್ಲ ಎತ್ಕೊಂಡು ಬಂದು ಇಲ್ಲಿ ಗಾಡಿಗೆಲ್ಲ ಬುಟ್ಟೆಲ್ಲ ಇಕ್ಕಿ ಹೂವೆಲ್ಲ ಹಾಕಿ ಪೂಜೆ ಮುಗಿಸಿ ಇವಾಗ ನಾವು ಹೊರಟಿರೋದು ಬಂದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗೆ. ಅಲ್ಲಿಂದ ಇನ್ನೂ ಒಂದು 3 ಸೈಡ್ ಹೋಗಬೇಕು ಅಂತ ಪ್ಲ್ಯಾನ್ ಆಗಿದೆ. ಯಾಕೆ ಅಂತ ಅಂದರೆ ನಾವು ಈ ಗಾಡಿ ಸೇಲ್ ಮಾಡಬೇಕಾಗಿತ್ತು. ಅಂದರೆ ಇದು ಓಡಿಸ್ತಾ ಇದ್ದವರು ಸ್ಟಾಪ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಇನ್ನೊಂದು ಥರ ಪ್ಲ್ಯಾನ್ ಎಲ್ಲ ಇದೆ. ಸೊ ಅದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಏನು ಯಾವ ಥರ ಅಂತೇಳಿ. ಈ ಗಾಡಿ ಇವಾಗ ಸೇಲ್ ಆಗೋದ್ರಲ್ಲಿದೆ. ಇದರಲ್ಲಿ ಒಂದು ಟ್ರಿಪ್ಪು ನೆನಪಿಗೋಸ್ಕರ ಅಂತ ನಾವು ಮಾಡ್ಕೊತಾ ಇದ್ದೀವಿ. ಹೋದ್ವಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ. ಅಲ್ಲಿ ಹೋಗ್ತಾನೆ ಕುದುರೆಗಳು ಕಂಡುಬಿಟ್ವು ನನ್ನ ಮಕ್ಳ ಕಣ್ಣಿಗೆ. ಅದ್ರ ಮೇಲೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಪಡ್ತಾಯಿದ್ರು. ಹಾಗೆ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ಬಿಟ್ಟು ಬರೋಣ, ಆಮೇಲೆ ಕುದುರೆ ಎಲ್ಲ ಹತ್ತೋರಂತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಫಸ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ. ಹೋಗ್ತಾ ಹೂವು ಎಲ್ಲ ತೊಗೊಂಡು ಮುಡ್ಕೊಂಡು ಹೋದ್ವಿ. ಇಲ್ಲೇನೋ ನಾವು ದರ್ಶನ ಅಷ್ಟೇ ಮಾಡ್ಕೊಂಬರೋಕ್ಕಾಗಿದ್ದು, ಯಾಕೆಂದರೆ ಪೂಜೆ ಎಲ್ಲ ಮಾಡಿಸಿರ್ಲಿಲ್ಲ. ಹಾಗಾಗಿ ದರ್ಶನ ಮಾಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಆನೆ ಇತ್ತು. ನಾನು ಫಸ್ಟ್ ಒನ್ ಟೈಮ್ ಹೋಗಿದ್ದೆ, ಇದು 2ನೇ ಟೈಮು. ನಮ್ಮ ಮನೆಯವ್ರ ಫ್ಯಾಮಿಲಿ ಟ್ರಿಪ್ ಹಾಕಿದ್ರು. ಸೊ ಆವಾಗ ನಾನು ಹೋಗಿದ್ದಿದ್ದು ಇಲ್ಲಿಗೆ. ಆವಾಗ ಈ ಥರ ಇರಲಿಲ್ಲ. ಆವಾಗ ಸ್ವಲ್ಪ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ನಾನು 2ನೇ ಸಲ ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ಆನೆ ಇತ್ತು. ಆ ಆನೆ ಇವಾಗ ಇಲ್ಲವಂತೆ, ಸತ್ತೋಗಿದೆಯಂತೆ. ಅಷ್ಟೇ. ಅವರು ಅಲ್ಲಿ ಹೇಳಿದ್ರು, ನಮಗೂ ಗೊತ್ತಿರಲಿಲ್ಲ ಆನೆ ಇತ್ತಲ್ಲ ಎಲ್ಲಿ ಅಂತ ಕೇಳಿದ್ದಕ್ಕೆ. ಸೊ ಅದಿಲ್ಲ, ಇವಾಗ ಸತ್ತೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಅದಾದಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ದೇವ್ರ ಫೋಟೋ ತೆಗೊಳ್ಳೋದಕ್ಕೆ ಆಗಲಿಲ್ಲ. ತೆಗೊಂಡಿದ್ರು ಏನು ಮಾಡ್ತಾ ಇರಲಿಲ್ಲ, ಅವ್ರೇನು ಅಂತ ಇರಲಿಲ್ಲ. ಸೊ ನಾವು ದೇವ್ರದ್ದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ತೆಕ್ಕೊಂಡಿಲ್ಲ. ಹಾಗೆ ನಮ್ಮದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಇದು ಎಲ್ಲೇ ಹೋದ್ರೂ ಇದ್ದೇ ಇರುತ್ತೆ, ಒಂದೊಂದು ವೀಡಿಯೋಗಳು ಮಾಡ್ಕೊಳ್ಳೇಬೇಕು. ಯಾಕೆ ಅಂದರೆ ಇದು ವ್ಲಾಗಿಗೆ ಹಾಕಬೇಕಾಗಿರುತ್ತಲ್ವ. ಸೊ ಹಾಗಾಗಿ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ವಿ. ಮಕ್ಕಳು ಕುದುರೆ ಕೇಳ್ತಾ ಇದ್ರು. ನಮ್ಮ ಮನೆಯವ್ರು ಹತ್ತಿಸಿ ಕಳಿಸ್ಬಿಟ್ಟಿದ್ರು. ನಾನು ಬಂದಾಗಷ್ಟೇ ವೀಡಿಯೋ ಮಾಡ್ಕೊಳ್ಳೋದು. ನಾನು ಹೇಳ್ತಾ ಇದ್ದೀನಿ ಅಲ್ಲೇ ಸ್ಟಾಪ್ ಮಾಡು, ನಿಧಾನ ಕಳಿಸು ಅಂತ ಹೇಳ್ತಾನೆ ಇದ್ದೆ. ನಮ್ಮ ಮನೆಯವ್ರು ಬೇಗ ಕಳಿಸ್ಬಿಟ್ಟಿದ್ರು. ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡ್ವಿ. ಹಾಗೆ ಒಂದು 2-3 ಕ್ಲಿಪ್ಪಿಂಗ್ಸ್ ಎಲ್ಲ ಫೋಟೋಸ್ಗಳು ತೆಕ್ಕೊಂಡ್ವಿ. ಅದಾದಮೇಲೆ ಹೊರಟ್ವಿ. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಬಂದು ಚುಂಚನಗಿರಿ. ಇದು ಪಾರ್ಟ್ 1 ಆಗಿರುತ್ತೆ ಸಿದ್ಧಲಿಂಗೇಶ್ವರ ಸ್ವಾಮಿದು. ನೆಕ್ಸ್ಟ್ ಚುಂಚನಗಿರಿದು ಪಾರ್ಟ್ 2 ಬರುತ್ತೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೀವೇ ನೋಡ್ತೀರಾ.